ವಾರಸುದಾರಿ ಭಾಗ 2. ಶಿವರಾಜ್ ಬಾಗಿಲನ್ನ ಮುಚ್ಚಿ ಮಹಾಲಕ್ಷ್ಮಿಯನ್ನ ಮೇಲಿನಿಂದ ಕೆಳಗೆ ವಕ್ರದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಯಾಕೆ ಬಾಗಿಲು ಮುಚ್ತಾ ಇದ್ದೀರಾ? ಮಹಾಲಕ್ಷ್ಮಿಗೆ ನಿಜವಾಗಿಯೂ ಮಾತೇ ಹೊರಡ್ತಾ ಇಲ್ಲ. ಬಾಗಿಲು ಮುಚ್ತಿದೀಯಾ ಅಂತ ತಾನೇ ಪ್ರಶ್ನೆ. ನಿಮಗೆ ಗೊತ್ತಿಲ್ಲದ ವಿಷಯವನ್ನ ತಿಳಿಸೋಕೆ ಅಂತ ಅವನು ಒಂದು ಬೇರೆ ರೀತಿಯ ದನಿಯಲ್ಲಿ ಪಿಸುಗುಡ್ತಾನೆ. ಮಹಾಲಕ್ಷ್ಮಿ ಭಯದಿಂದ ಕ್ಷಣದಲ್ಲಿ ನಡುಗ್ ಬಿಡ್ತಾಳೆ. ಬಾಗಿಲು ತೆರೀರಿ ಎಂದು ಹೇಳುತ್ತಾ ಅವಳು ಬಾಗಿಲತ್ತ ಹೆಜ್ಜೆ ಹಾಕ್ತಿದ್ದಾಳೆ. ಓಡೋಕ್ ಪ್ರಯತ್ನ ಪಡ್ತಿದ್ದಾಳೆ. ಆದರೆ ಶಿವರಾಜ್ ಮಾತ್ರ ಅವಳ ದಾರಿ ತಡೆದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವಳು ದಿಗ್ಗಿಲಿನಿಂದ ನೋಡ್ತಿದ್ದಾಗ ಅವನು ಮಹಾಲಕ್ಷ್ಮಿ, ನೀನು ಇನ್ನೂ ಚಿಕ್ಕ ಹುಡುಗಿ ಕಣೆ, ಹೆದರ್ಬೇಡ, ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ದ. ಅವನ ನೋಟ ಅವಳ ಮೈ ಚುಚ್ಚುವಂತಿತ್ತು. ಒಂದು ರೀತಿ ಕೆಟ್ಟದಾಗಿತ್ತು. ಮಹಾಲಕ್ಷ್ಮಿಗೆ ವಿಪರೀತವಾದ ಕೋಪ ಮತ್ತು ಭಯ ಒಟ್ಟೊಟ್ಟಿಗೆ ಬರ್ತಾ ಇದೆ. ಪಾಪ, ತುಂಬ ಮುಗ್ಧ ಹುಡುಗಿ, ಅವನನ್ನು ಅಲ್ಲೇ ಇರಿದು ಕೊಂದು ಬಿಡಬೇಕು ಅನ್ನೋಷ್ಟು ಆಕ್ರೋಶ ಆಕೆಯಲ್ಲಿದ್ದರೂ ಕೂಡ ಬಾಯದಿಂದ ಕೈಕಾಲುಗಳು ನಡುಗ್ತಾ ಇದ್ವು. ತನ್ನ ಕೈ ಹಿಡಿಯಲು ಬಂದವನನ್ನ ಪಕ್ಕಕ್ಕೆ ಜೋರಾಗಿ ತಳ್ಳಿದ್ದ ಮಹಾಲಕ್ಷ್ಮಿ ಅವನು ಎಡವಿ ಹಾಸಿಗೆ ಮೇಲೆ ಬೀಳುತ್ತಿದ್ದಂತೆ ಬಾಗಿಲನ್ನು ತೆರೆದು ನೇರವಾಗಿ ಸಮರ್ಥನ ಕೋಣೆಗೆ ಓಡಿ ಹೋಗ್ತಾಳೆ. ಸಮರ್ಥ ಕನ್ನಡಿಯಲ್ಲಿ ನೋಡುತ್ತಾ ತಲೆ ಬಾಚಿಕೊಳ್ತಾ ಇದ್ದಾನೆ, ರೆಡಿ ಆಗ್ತಾ ಇದ್ದಾನೆ. ಮಹಾಲಕ್ಷ್ಮಿ ಓಡಿ ಬಂದು ಅವನನ್ನ ಹಿಂದೆಯಿಂದ ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಅಳೋಕ್ ಶುರು ಮಾಡ್ತಾಳೆ. ಅವಳು ಹೀಗೆ ಅಳುತ್ತಿರುವುದನ್ನು ಕಂಡು ಸಮರ್ಥ ಗಾಬರಿಯಾದ. ಏ ಪಾಪ್ಸ್, ಯಾಕೆ ಅಳ್ತಿದೀಯಾ, ಏನಾಯ್ತು ಎಂದು ಕೇಳಿದ. ಅವಳು ಉತ್ತರ ನೀಡದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಅವನು ಅವಳನ್ನು ತನ್ನ ಮುಂದೆ ನಿಲ್ಲಿಸಿ ಅವಳ ಮುಖ ಎತ್ತಿ ಈಗೇನಾಯ್ತು ಅಂತ ಹೇಳ್ತೀಯಾ ಎಂದು ಗದರಿಸಿದ. ಮಹಾಲಕ್ಷ್ಮಿ ತನ್ನ ಅಳು ತಡೆದುಕೊಂಡು ನಡೆದ ವಿಷಯಗಳನ್ನೆಲ್ಲ ಹೇಳೋಕ್ ಶುರು ಮಾಡ್ತಾಳೆ. ಅವಳ ಕಣ್ಣುಗಳು ಕೋಪದಿಂದ ಕೆಂಪಗಾಗಿದ್ವು. ಸಮರ್ಥ್ ತನ್ನ ಕೈಗಳನ್ನು ಹಿಸುಕಿಕೊಳ್ಳುತ್ತಾ, ನೀನು ಅವನನ್ನ ಹಾಗೇ ಬಿಟ್ಟು ಬಂದಿಯಾ ಎಂದ. ಅವಳು ತಲೆ ತಗ್ಗಿಸಿ ಮೌನವಾಗಿಯೇ ನಿಂತಳು. ಆಕೆ ಚಿಕ್ಕಂದಿನಿಂದಲೂ ಕೂಡ ಯಾರನ್ನು ಎದುರು ಹಾಕೊಂಡು ಹಿಂಸೆ ಕೊಟ್ಟು ಗೊತ್ತಿಲ್ಲ ಅವಳಿಗೆ. ಅವಳ ಮೌನ ಅವನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿತು. ಛೇ, ನೀನು ದೊಡ್ಡ ಮೂರ್ಖ ಮಹಾ. ನೀನು ಇಷ್ಟು ಇನ್ನೋಸೆಂಟ್ ಆದರೆ ಹೇಗೆ? ಎಲ್ಲರೂ ನಿನ್ನ ತಲೆ ಮೇಲೆ ಕುಳಿತುಕೊಳ್ಳುವಷ್ಟು ನೀನು ಭಯಗೊಂಡಿದ್ದೀಯಾ? 18 ವರ್ಷವಾದರೂ ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಇನ್ನು ಚಿಕ್ಕ ಮಗುನ ನೀನು? ಇಲ್ಲಿ ಬಂದು ಅಳುವ ಬದಲು ನೀನು ಅವನ ಕೆನ್ನೆಗೆ 2 ಏಟು ಕೊಟ್ಟು ಬರಬಾರ್ದಿತ್ತ? ಆಮೇಲೆ ಏನಾಗುತ್ತೋ ಅದನ್ನು ನಾನು ನೋಡ್ಕೊಳ್ತಿದ್ದೆ ಎಂದು ಜೋರಾಗಿ ಕೂಗ್ತಾನೆ. ಬಹುಶಃ ಅವನ ಕೋಪ, ಅವನು ಗದರಿಸಿದ್ದಕ್ಕೆ ಮಹಾಲಕ್ಷ್ಮಿಗೆ ಇನ್ನೂ ಭಯ ಆಗಿ ಜೋರಾಗಿ ಅಳತೊಡಗಿದ್ಲು. ಅಸಹಾಯಕತೆಯಿಂದ ಅಳ್ತಾ ಇರುವಂತಹ ಅವಳನ್ನು ನೋಡಿದಾಗ ಸಮರ್ಥನಿಗೆ ನಿಜವಾಗಿ ಒಂದು ಕಡೆ ಸಂಕಟ ಆಗುತ್ತೆ. ದಯವಿಟ್ಟು ಮೊದಲು ಅಳೋದು ನಿಲ್ಲಿಸು ಮಹಾ. ನಮ್ಮ ಅಜ್ಜ ಈಗ ಇಲ್ಲಿಲ್ಲ. ಇಲ್ಲಿದ್ದರೆ ಅವನ ಕೈ ಮುರಿದು ಮೂಲೆಯಲ್ಲಿ ಕೂರಿಸ್ತಿದ್ದೆ. ಇನ್ನು ಮುಂದೆ ನೀನು ಹುಷಾರಾಗಿರು, ಜಾಗರೂಕತೆಯಿಂದ ಇರಬೇಕು. ಮೊದಲು ಹೋಗಿ ನೀನು ಹೀಗೆ ಎದುರುತ್ತಿದ್ದರೆ ಎಲ್ಲರೂ ಕೂಡ ನಿನ್ನನ್ನು ಬಳಸ್ಕೊಳ್ತಾರೆ, ನಿನ್ನ ಮೇಲೆ ಸವಾರಿ ಮಾಡ್ತಾರೆ ಅಂತ ಬುದ್ಧಿ ಹೇಳಿದ. ನಾನೀಗೇನು ಮಾಡಲಿ? ಸಮರ್ಥ ಅವಳ ಭುಜದ ಮೇಲೆ ಕೈ ಇಟ್ಟು, ಈಗಲೇ ಹೋಗು, ನಿನ್ನ ಜೊತೆ ಅಸಭ್ಯವಾಗಿ ವರ್ತಿಸಿರೋ ಶಿವರಾಜ್ನ ಬಾಯಿ ಮುರಿದ್ಬಾ. ಅಯ್ಯೋ, ನಾನು ಹೋಗೋದಿಲ್ಲ, ನನಗೆ ಭಯ ಆಗುತ್ತೆ ಎಂದು ಅವಳು ಹಿಂಜರಿದ್ಳು. ಸಮರ್ಥ ಅವಳನ್ನು ಬಿಡಲಿಲ್ಲ. ನಾನು ಯಾವಾಗಲೂ ನೀನು ಹಿಂಬಾಲಿಸೋಕೆ ಸಾಧ್ಯ ಇಲ್ಲ ಮಹಾ. ನಿನ್ನನ್ನು ನೀನೇ ರಕ್ಷಿಸ್ಕೊಳ್ಬೇಕು. ಹೋಗು, ಸ್ವಲ್ಪ ಅಧಿಕಾರದಿಂದ ಅವನಿಗೆ ಎಚ್ಚರಿಕೆ ಕೊಟ್ಕೊ ಬಾ ಅಂತ ಕಳಿಸ್ಕೊಟ್ಟ. ಮಹಾಲಕ್ಷ್ಮಿಗೆ ನಡುಗುವ ಹೆಜ್ಜೆಗಳನ್ನು ಇಡುತ್ತಾ ಶಿವರಾಜ್ನ ಕೋಣೆಯತ್ತ ನಡೆದಳು. ಅವಳ ಮನಸ್ಸು ಭಯದಿಂದ ತುಂಬಿದ್ರೂ ಸಮರ್ಥನ ಮಾತು ಧೈರ್ಯ ತುಂಬಿತ್ತು. ತನ್ನ ಮುಂದೆ ನಿಂತ ಅವಳನ್ನು ಕಂಡ ಶಿವರಾಜ್ ಅಣಕದ ನಗು ಬೀರಿದ್ದ. ಓಹೋ, ದೂರು ಕೊಡಕ್ಕೆ ಹೋಗಿದ್ದೀರಾ ಅಂತ ಹೆದರಿದ್ದೆ. ಬಾ 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 ಎಂದು ಅವನ ಕೈ ಹಿಡಿಯಲು ಮುಂದಾದ ಅಷ್ಟರಲ್ಲಿ ರುದ್ರಕಾಳಿಯಂತೆ ಕೆಂಪಾದ ಮಹಾಲಕ್ಷ್ಮಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಅವನ ದವಡೆಗೆ ಜೋರಾಗಿ ಗುದ್ದಿದ್ಲು. ಅವಳ ಕೈಗಳೇನೋ ಕಮಲದ ದಳದಂತೆ ಮೃದುವಾಗಿದ್ವು. ಆದರೆ ಒಳಗಿದ್ದ ಆಕ್ರೋಶ ಹೊಡೆತದ ತೀವ್ರತೆಯನ್ನು ಹೆಚ್ಚಿಸಿತು. ಆ ಏಟಿಗೆ ಅವನ ಬಾಯಿಯಿಂದ ರಕ್ತ ಹರಿದಿತ್ತು. ಬೆರಳು ತೋರಿಸಿ ಎಚ್ಚರಿಸಿದ ಮಹಾಲಕ್ಷ್ಮಿ, ಇನ್ನೊಮ್ಮೆ ಏನಾದರೂ ಇಂತಹ ಕೆಲಸಗಳನ್ನು ನನ್ನ ಜೊತೆ ಮಾಡಕ್ಕೆ ಬಂದರೆ ನೆಟ್ಟಗಿರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಓಡಿ ಹೋದ್ಲು. ಅಡುಗೆ ಮನೆಗೆ ಹೋದ ಮಹಾಲಕ್ಷ್ಮಿ ಶಾಂತಮ್ಮನಿಗೆ ಮದ್ದು ಕೊಡಬೇಕೆಂದು ಸೆಲ್ವಿಯನ್ನ ಕೇಳಿದ್ಲು. ಸೆಲ್ವಿ ಉಡಾಫೆಯಿಂದ, ನಿನ್ನ ಕೈಕಾಲೇನಿಲ್ವಾ, ನೀನೇ ಹಾಕ್ಕೊಡು, ಮಹಾರಾಣಿಯಂತೆ ಆಜ್ಞಾಪನೆ ಮಾಡಕ್ಕೆ ಬಂದಿದ್ದಾಳೆ ಅಂತ ಬೈತಾ ಇದ್ಲು. ಅಷ್ಟರಲ್ಲಿ ಅಚಾನಕ್ಕಾಗಿ ಅಲ್ಲಿಗೆ ಬಂದ ಶಾಂತಮ್ಮ ಇವರಿಬ್ಬರ ಸಂಭಾಷಣೆಯನ್ನು ಗಮನಿಸ್ತಾರೆ. ಏ ಸೆಲ್ವಿ, ಇವಳು ಈ ಮನೆಯ ಮಗಳು ಕಣೆ, ಈ ಮನೆಯ ಮಹಾರಾಣಿ. ಈ ಮನೆಯಲ್ಲಿ ಕೆಲಸದವಳು ನೀನು ಎಲ್ಲನೂ ಮರೆತು ಮಾತಾಡ್ತಿದ್ಯಾ ಎಂದು ಶಾಂತಮ್ಮ ಗದರಿಸಿದ್ರು. ಇನ್ನೊಮ್ಮೆ ಈ ರೀತಿ ಆದರೆ ನಿನ್ನ ಕೆಲಸ ಈ ಮನೆಯಲ್ಲಿ ಇರಲ್ಲ.
ಸೆಲ್ವಿ ಗಾಬರಿಯಿಂದ ತಡಬಡಾಯಿಸ್ತಾ ಶಾಂತಮ್ಮ ಮಹಾಲಕ್ಷ್ಮಿಯ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾ, ನೋಡು ಮಹಾ, ನೀನೀಗೆ ಸುಮ್ಮನಿದ್ರೆ ಅಡುಗೆ ಮನೆಯವರಿಂದ ಹಿಡಿದು ತೋಟಗಾರನವರೆಗೂ ಎಲ್ಲರೂ ನಿನ್ನ ಮೇಲೆ ಸವಾರಿ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಆ, ಆಶ್ಚರ್ಯ ಇಲ್ಲ. ನೀನು ಶಕ್ತಿಯುತಳಾಗಬೇಕು ಅಂತ ಅಂದರು. ಸೆಲ್ವಿ ಮನಸ್ಸಿನಲ್ಲೇ, ಈ ನಾಳೆ ಸಾಯುವ ಮುದುಕಿಯ ಮಾತನ್ನು ನೋಡು, ಇಂದು ಇಷ್ಟು ದಿನ ನಡೆಯುತ್ತೋ ನೋಡೋಣ ಅಂದ್ಕೊಂಡು ಕೆಲಸವನ್ನು ಅವಳ ಪಾಡಿಗೆ ಅವಳು ಮುಂದುವರಿಸಿದ್ಲು. ಮತ್ತೊಂದೆಡೆ ಸಮರ್ಥ್ ತನ್ನ ತಾಯಿ ಸವಿತಾಳನ್ನ ಬೇಡ್ಕೊಳ್ತಾ ಇದ್ದ. ಅಮ್ಮ ಪ್ಲೀಸ್, ಮಹಾಲಕ್ಷ್ಮಿ ಓದು ಮುಂದುವರಿಸಲು ಅನುಮತಿ ಕೊಡು. ಅವಳು +2 ಮುಗಿಸಿದ್ದಾಳೆ, ಕಾಲೇಜಿಗೆ ಸೇರಿದ್ರೆ ಒಳ್ಳೇದಲ್ವಾ ಅಂತ ಅಂದ. ಹೋಗೋ ಸವಿತಾ, ತಾತ್ಸಾರದಿಂದ ಮನೆ ಕೆಲಸ ಮಾಡೋಂಥ ಈ ಕತ್ತೆಗೆ ಓದು ಬರಹ ಎಲ್ಲ ಯಾಕೆ ಬೇಕು? ಸುಮ್ಮನೆ ದುಡ್ಡಂಡ. ಇನ್ನು 2 ವರ್ಷದಲ್ಲಿ ಯಾವುದಾದ್ರೂ ಅನಾಥನಿಗೆ ಇವಳನ್ನ ಮದುವೆ ಮಾಡಿ ಕಳಿಸ್ಕೊಟ್ರೆ ಸಾಕಲ್ವಾ ಅಂದ್ಲು. ಅಮ್ಮ ಸಮರ್ಥನಿಗೆ ಕೋಪ ಬಂತು. ಅಮ್ಮ ಯೋಚಿಸು, ಅವಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ, ನೀವು ಹಣ ನೀಡಬೇಕಾಗಿಲ್ಲ. ನೀನೊಬ್ಬ ಅನಾಥ ಹುಡುಗಿಗೆ ಶಿಕ್ಷಣ ಕೊಡಿಸಿದ್ಯಾ ಅಂದರೆ ವುಮೆನ್ಸ್ ಕ್ಲಬ್ನಲ್ಲಿ ನಿನ್ನ ಹೆಸರು ಏನಾಗುತ್ತೆ? ದೊಡ್ಡದಾಗುತ್ತೆ. ಸಮಾಜದಲ್ಲಿ ನಿನ್ನ ಗೌರವ ಸಿಗುತ್ತೆ ಎಂದು ತಂತ್ರ ಹೂಡಿದ. ಸಮಾಜದಲ್ಲಿ ಗೌರವ ಎಂಬ ಮಾತು ಕೇಳಿದ ಸವಿತಾಳ ಮುಖ ಬೆಳ್ಳಗಾಗಿತ್ತು. ಸರಿ, ನೀನು ಹೇಳ್ತಾ ಇರೋದು ಖಂಡಿತ ಸರಿಯಾಗಿದೆ, ನನ್ನ ಮನೆಯವ್ರ ಜೊತೆ ಮಾತಾಡ್ತೇನೆ ಅಂದ್ಲು. ಸಮರ್ಥ್ ಖುಷಿಯಿಂದ ತಾಯಿಯ ಕೆನ್ನೆಗೆ ಮುತ್ತಿಟ್ಟು ಅಷ್ಟರಲ್ಲಿ ಅಜ್ಜಿಯೊಂದಿಗೆ ಅಲ್ಲಿಗೆ ಬಂದಂತಹ ಮಹಾಲಕ್ಷ್ಮಿಯನ್ನ ನೋಡಿ ಸಮರ್ಥ್ ಡನ್ ಅಂತ ಕಣ್ಣೊಡೆದ. ಮಹಾಲಕ್ಷ್ಮಿ ಕೂಡ ಹೆಬ್ಬೆರಳೆತ್ತಿ ತೋರಿಸಿ ನಗುತ್ತಾ ಅಜ್ಜಿಯ ಜೊತೆ ಓಡಹೋದ್ಲು. ನ್ಯೂಯಾರ್ಕ್ ನಗರದ ಕತ್ತಲೆಯ ದೀಪಗಳ ಬೆಳಕಿನ ನಡುವೆ ಉಳಿತಿರುವ ಎತ್ತರದ ಕಟ್ಟಡವೊಂದರ ಅಪಾರ್ಟ್ಮೆಂಟ್ನಲ್ಲಿ ಅಭಿಜಿತ್ ಕಿಟಕಿಯ ಬಳಿ ನಿಂತಿದ್ದಾನೆ. 6 ಅಡಿ ಎತ್ತರದ ಸುಂದರ ವ್ಯಕ್ತಿತ್ವ, ಶಿಲ್ಪಕಲೆಯಂತಹ ದೇಹ, ಕಣ್ಣಲ್ಲಿ ಸೊಕ್ಕು, ಹೆಮ್ಮೆ ತುಂಬಿತ್ತು. ಅವನನ್ನ ಈ ಕಥೆಯ ನಾಯಕ ಎಂದು ನೀವು ಭಾವಿಸಿದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಸಮರ್ಥ್ ಮತ್ತು ಇವನು ನೋಡಲು ಒಂದೇ ತರಹ ಇದ್ರೂ ಕೂಡ ಸಮರ್ಥ್ ಶ್ರೀಗಂಧದ ಬಣ್ಣವನಾಗಿದ್ದರೆ ಇವನು ಸ್ವಲ್ಪ ಕೃಷ್ಣವರ್ಣದವನಾಗಿದ್ದ. MBA ಮುಗಿಸಿರುವ ಇವನಿಗೆ ತಂದೆಯ ಕಂಪನಿಯಲ್ಲಿ ಕೆಲಸ ಮಾಡುವ ಆಸಕ್ತಿ ಖಂಡಿತ ಇರಲಿಲ್ಲ. ತನ್ನ ಸ್ವಂತ ಶ್ರಮದಿಂದ ಬೆಳೆಯಬೇಕೆಂಬ ಒಂದು ಹಂಬಲ, ಆಸೆ. ಅವನು ಸ್ಕಾಚ್ ಆನಂದಿಸುತ್ತಾ ನಿಂತಿದ್ದಾನೆ. ತನ್ವಿ ಬೆಕ್ಕಿನಂತೆ ಕೋಣೆಗೆ ಬಂದ್ಲು. ನಿಲ್ಲು ಎಂಬ ಅವನ ಗಡುಸು ಧ್ವನಿಗೆ ಅವಳು ಪ್ರತಿಮೆಯಂತೆ ನಿಂತುಬಿಟ್ಲು. ಇಷ್ಟು ತಡವಾಗಿ ಬರೋಕೆ ಸಮಯನಾ? ಕುಡಿದಿದ್ದೀಯಾ ಎಂದು ಅವನು ಕೆಂಡ ಕಾರಿದಾಗ ಅವಳು ಬಾಯಿ ಮುಚ್ಚಿಕೊಂಡ್ಳು. ಅಭಿ ಪ್ಲೀಸ್ ಸಾರಿ ಅಂದ್ಲು. ನಿಮ್ಮ ತಂದೆ ತಾಯಿ ನನ್ನ ನಂಬಿ ನಿನ್ನನ್ನು ಇಲ್ಲಿ ಕಳಿಸಿದ್ದಾರೆ. ನೀನು ಹೀಗೆ ಮಾಡುವುದು ಅವ್ರಿಗೆ ತಿಳಿದರೆ ನನ್ನನ್ನು ಬಿಡೋದಿಲ್ಲ. ನನ್ನ ಮೇಲೆ ಅವರಿಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅಂತ ಹೇಳಿ ಹಬ್ಬರಿಸ್ದ. ಅಭಿ, ನಾನು ನಿನ್ನನ್ನು ಒಂದು ಮಾತು ಕೇಳಲೆ ಎಂದು ತನ್ವಿ ಚೇಷ್ಟೆಯಿಂದ ಕೇಳಿದ್ಲು. ಕೇಳು ಅಭಿಜಿತ್, ನಾವು ಇಷ್ಟು ವರ್ಷಗಳಿಂದ ಜೊತೆಗಿದ್ದೀವಿ. ಪಾರ್ಟಿ ಮಾಡ್ತೀವಿ, ಮಸ್ತಿ ಮಾಡ್ತೀವಿ, ಮಜಾ ಮಾಡ್ತೀವಿ. ಹಾಗಿದ್ದರೆ ನೀನು ಯಾಕೆ ನನ್ನನ್ನು ಮದುವೆಯಾಗಬಾರದು? ಅಭಿಜಿತ್ ಅವಳನ್ನು ಹತ್ತಿರ ಕೆಳೆದುಕೊಂಡು ನೋಡ್ಸಾಯ್ತು. ನಾವು ಒಬ್ಬರನ್ನೊಬ್ಬರ ಬಿಟ್ಟು ಬದುಕೋಕೆ ಸಾಧ್ಯವಿಲ್ಲ. ಹಾಗಾಗಿಯೇ ನಾನು ಬರುವಾಗ ನಿನ್ನನ್ನು ಇಲ್ಲಿಗೆ ಕರೆತಂದಿದ್ದು ಗೊತ್ತಾ? ಖಂಡಿತ ನಾನು ನಿನ್ನನ್ನೇ ಮದುವೆಯಾಗುತ್ತೇನೆ ಅಂತಲೂ ಹೇಳ್ದ. ಅವರಿಬ್ಬರ ಓದು ಈಗ ತಾನೇ ಮುಗಿದಿದ್ದು. ಮರುದಿನವೇ ಸ್ವದೇಶಕ್ಕೆ ಮರಳುವವರಿದ್ರು. ಅಭಿಜಿತ್ ಹತ್ತಿರ ಬಂದಂತಹ ತನ್ವಿ, ನನಗೊಂದು ಮುತ್ತು ಕೊಡುವೆಯಾ ಅಂತ ಕೇಳಿದ್ಲು. ಆಗ ಅಭಿಜಿತ್ ಮುಗುಳ್ನಕ್ಕು ಅವಳನ್ನ ದೂರ ಸರಿಸ್ತಾನೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ ಸೈತು, ಆದರೆ ಮುತ್ತಿಡಲು ಮನಸ್ಸಾಗ್ತಿಲ್ಲ. ನಾವು 3 ವರ್ಷಗಳಿಂದ ಒಂದೇ ಮನೆಯಲ್ಲಿದ್ದೇವೆ. ಆದರೆ ನಿನ್ನ ಮೇಲೆ ನಾನು ಯಾವತ್ತೂ ಕಾಮದ ಭಾವನೆಯಿಂದ ನೋಡಿಲ್ಲ. ಒಂದು ದಿನ ಆ ಭಾವನೆ ನನ್ನನ್ನು ಮೀರಿ ಬರಬೇಕು. ಅಲ್ಲಿಯವರೆಗೆ ಕಾಯೋಣ. ಬಲವಂತವಾಗಿ ಮಾಡುವ ಹಕ್ಕು ಚಲಾವಣೆ ಕೇವಲ ಕಾಮವಾಗ್ತದೆ, ಪ್ರೀತಿಯಲ್ಲ ಎಂದು ದೊಡ್ಡ ಉಪನ್ಯಾಸವನ್ನ ನೀಡಿದ್ದ. ತನ್ವಿ ತಲೆ ಕೊರೆದುಕೊಳ್ಳುತ್ತಾ, ಅಪ್ಪ ಸ್ವಾಮಿ ಸಾಕು, ಒಂದು ಮುತ್ತು ಕೇಳಿದ್ದಕ್ಕೆ ಇಷ್ಟು ದೊಡ್ಡ ಪ್ರವಚನ. ಸರಿ, ನಾನು ಹೋಗಿ ಪ್ಯಾಕಿಂಗನ್ನು ಮಾಡ್ತೀನಿ, ಲೇಟ್ ಆಗತ್ತೆ ಅಂತ ಅಲ್ಲಿಂದ ಓಡಿ ಹೋಗ್ತಾಳೆ. ಮತ್ತೊಂದೆಡೆ ಸಮರ್ಥ್ ಮಹಾಲಕ್ಷ್ಮಿಯನ್ನ ಮನೆಯ ಉಯ್ಯಾಲೆಯ ಮೇಲೆ ಕೂರಿಸಿದ್ದಾನೆ. ಅಮ್ಮ ಬಿಡು, ನನಗೆ ಕೆಲಸವಿದೆ ಎಂದ್ಲು ಮಹಾಲಕ್ಷ್ಮಿ. ಅಯ್ಯೋ, ನಿನಗೆ ಇನ್ನು ಮುಂದೆ ಮನೆ ಕೆಲಸದ ಚಿಂತೆ ಇಲ್ಲ ಮಹಾ. ನಿನಗೊಂದು ಸಿಹಿಯಾದ ಸುದ್ದಿ ಇದೆ. ಅಮ್ಮ ನೀನು ಕಾಲೇಜಿಗೆ ಹೋಗಲು ಒಪ್ಪಿಟ್ಟಿದ್ದಾಳೆ ಎಂದ ಸಮರ್ಥ್. ಮಹಾಲಕ್ಷ್ಮಿ ಯಾವ ಉತ್ಸಾಹವಿಲ್ಲದೆ ಹೌದಾ ಅಂದ್ಲು. ಅಯ್ಯೋ ಯಾಕೆ ಮಹಾ, ನಿನಗಾಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಹರಸಾಹಸ ಪಟ್ಟು ಅನುಮತಿ ಪಡ್ಕೊಂಬಂದ್ರೆ ನೀನು ಹೀಗೆ ನಿರಾಸವಾಗಿ ಪ್ರತಿಕ್ರಿಯಿಸ್ತಿದ್ಯಲ್ಲ. ನಿನಗೆ ಓದುವ ಆಸಕ್ತಿ ಇದೆಯೋ ಇಲ್ಲವೋ ಎಂದು ಸಮರ್ಥ್ ಬೇಸರದಿಂದ ಕೇಳಿದ್ದ. ಮಹಾಲಕ್ಷ್ಮಿ ಕಣ್ಣೀರು ತುಂಬಿದ ದನಿಯಲ್ಲಿ,
ಓದಿದ ನಂತರವೂ ನಾನು ಅನಾಥೆಯಾಗಿಯೇ ಉಳಿಯಬೇಕಲ್ವೇ ಎಂದು ಸವಿತಾ ಆಡಿದ ಮಾತುಗಳನ್ನು ನೆನೆದು ಸಪ್ಪೆಯಾದ್ಲು. ಈ ಸಮರ್ಥ್ ಅವಳ ಕೈಯನ್ನು ಹಿಡಿದು, ಯಾರು ಹೇಳಿದ್ರು ನೀನು ಅನಾಥೆ ಅಂತ? ನಾನು ಸಾಯುವವರೆಗೂ ನೀನು ಹೇಗೆ ಅನಾಥೆ ಆಗ್ತೀಯ? ನಾನು ನಿನ್ನ ಒಡನಾಡಿಯಾಗಿರ್ತೇನೆ. ನನಗೋಸ್ಕರವಾದರೂ ನೀನು ಖಂಡಿತ ಓದಲೇಬೇಕು ಅಂತ ಬೇಡಿದ್ದ. ನೀನು ಓದಿ ಒಳ್ಳೆ ಕೆಲಸದಲ್ಲಿದ್ದು ಒಳ್ಳೆ ಹೆಸರು ಸಂಪಾದನೆ ಮಾಡೋದು ನನ್ನ ಆಸೆ ಗೊತ್ತಾ? ಸರಿ, ಓದ್ತೇನೆ ಎಂದು ಅವಳು ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದ್ಲು. ನೀನು ನನ್ನ ಹಾಗೆ ನೋಡ್ಬೇಡ ಮಹಾ ಎಂದು ಸಮರ್ಥ್ ನಾಚಿಕೆಯಿಂದ ಹೇಳಿದಾಗ, ನಾನು ನಿನಗೆ ಎಷ್ಟು ಕೃತಜ್ಞಳಾಗಿರ್ಬೇಕಲ್ವಾ ಅಂದು ಮಹಾಲಕ್ಷ್ಮಿ. ಸಮರ್ಥವು ತಮಾಷೆಯಾಗಿ, ಆಗಿದ್ರೆ ನನಗೊಂದು ಉಪಕಾರ ಮಾಡು, ನಿನ್ನ ಈ ಚಿಕ್ಕಪ್ಪನನ್ನ ಕಟ್ಟಿ ಹಾಕು ಸಾಕು ಎಂದು ಅವಳ ಭುಜ ತಟ್ಟಿದ್ದ. ಮಹಾಲಕ್ಷ್ಮಿಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ನೀನು ಇರುವಾಗ ನನಗೆ ಏನೂ ಆಗೋದಿಲ್ಲ ಎಂದು ಅವನ ಭುಜದ ಮೇಲೆ ತಲೆ ಇಟ್ಟುಕೊಂಡ್ಳು. ಆದರೆ ಮಹಾಲಕ್ಷ್ಮಿಯ ಆ ಪುಟ್ಟ ಶಾಂತಿಯನ್ನ ಭಂಗಗೊಳಿಸೋಕೆ ಅಂತ ಹೇಳಿ ಅಭಿಜಿತ್ ಎಂಬ ಕ್ರೂರ ಅಲೆ ಅಪ್ಪಳಿಸಲು ಸಿದ್ಧವಾಗ್ತಿದೆ ಎಂಬ ಕಲ್ಪನೆ ಅವಳಿಗಿರಲಿಲ್ಲ. ಕಥಾಭಾಗ ಮುಂದುವರಿಯುವುದು. ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್